ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಒಲುಮೆಯ ಗರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಭಾರತೀಯ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ 9, 2026 ದಿನ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದರ ಜೊತೆಗೆ ಈ ದಿನ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚರಿಸುತ್ತೆ, ಯಾವ ರಾಶಿಯವರಿಗೆ ಯಾವ ಗ್ರಹದ ವಿಶೇಷ ಅನುಗ್ರಹ ಸಿಗಲಿದೆ, ಯಾರಿಗೆ ಎಚ್ಚರಿಕೆ ಅಗತ್ಯ, ಉದ್ಯೋಗ, ವ್ಯವಹಾರ, ಹಣಕಾಸು, ಆರೋಗ್ಯ, ಕುಟುಂಬ, ದಾಂಪತ್ಯ, ವಿದ್ಯಾರ್ಥಿ ಜೀವನ, ಅದೃಷ್ಟದ ಬಣ್ಣ, ಅದೃಷ್ಟದ ಸಂಖ್ಯೆ ಮತ್ತು ಈ ದಿನ ನೀವು ಮಾಡಬೇಕಾದಂತಹ ಸರಳ ಪರಿಹಾರಗಳನ್ನು ನಾನು ನಿಮಗೆ ಸರಳವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋ ನಿಮ್ಮ ದಿನಚರಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಸೂರ್ಯದೇವರು ಮಿಥುನ ರಾಶಿಯಲ್ಲಿ ಸಂಚರಿಸ್ತಿದ್ದು ಬುದ್ಧಿವಂತಿಕೆ, ಸಂವಹನ ಮತ್ತು ಹೊಸ ಯೋಜನೆಗಳಿಗೆ ಬಲ ನೀಡ್ತಾರೆ. ಚಂದ್ರನು ಮೇಷರಾಶಿಯ ಭರಣಿ ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳಿಗೆ ಪ್ರೇರಣೆ ಸಿಗುತ್ತೆ. ಗುರು ಕಟಕ ರಾಶಿಯಲ್ಲಿ ಶುಭ ಫಲಗಳನ್ನು ನೀಡುವುದರ ಜೊತೆಗೆ ಜ್ಞಾನ, ಧನ, ಕುಟುಂಬದ ಸುಖ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗ್ತಾರೆ. ಇನ್ನು ಶನಿದೇವರು ಕೂಡ ಮೀನರಾಶಿಯಲ್ಲಿ ಇದ್ದು ಪರಿಶ್ರಮ, ತಾಳ್ಮೆ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ನೀಡ್ತಾರೆ. ರಾಹು ಕುಂಭ ರಾಶಿಯಲ್ಲಿ ಹೊಸ ಆಲೋಚನೆಗಳು ಮತ್ತು ಅನಿರೀಕ್ಷಿತ ಬದಲಾವಣೆಗಳಿಗೆ ಕಾರಣನಾಗಬಹುದು. ಇನ್ನು ಈ ದಿನ ಕೇತು ಸಿಂಹ ರಾಶಿಯಲ್ಲಿ ಆಧ್ಯಾತ್ಮಿಕ ಮತ್ತು ವೈರಾಗ್ಯವನ್ನು ಹೆಚ್ಚಿಸಬಹುದು. ವಿಶೇಷವಾಗಿ ಈ ದಿನ ಸಾರ್ವತ್ರಿಕ ಸಿದ್ಧಿ ಯೋಗವು ಇರುವುದರಿಂದ ಶುಭ ಕಾರ್ಯಗಳು, ಪೂಜೆ, ಹೊಸ ಕೆಲಸಗಳು ಆರಂಭ ಮತ್ತು ಮಹತ್ವದ ನಿರ್ಧಾರಗಳಿಗೆ ಅನುಕೂಲಕರವಾದ ದಿನವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ದ್ವಾದಶ ರಾಶಿಗಳ 12 ರಾಶಿಗಳಿಗೆ ಈ ದಿನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದಿನ ದಿನ ನಿಮಗೆ ಅತ್ಯಂತ ಮಹತ್ವದ ದಿನವಾಗಬಹುದು. ಚಂದ್ರ ನಿಮ್ಮದೇ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿದ್ದ ಕೆಲಸಗಳನ್ನು ಆರಂಭಿಸಲು ಧೈರ್ಯ ಸಿಗುತ್ತೆ. ಇಂದು ನಿಮಗೆ ಪ್ರಮುಖವಾಗಿ ಗುರು ಮತ್ತು ಚಂದ್ರನ ಅನುಗ್ರಹ ದೊರೆಯುತ್ತೆ. ಗುರುನ ಕೃಪೆಯಿಂದ ಗೌರವ, ಅಭಿವೃದ್ಧಿ ಮತ್ತು ಉತ್ತಮ ಅವಕಾಶಗಳು ಲಭಿಸುತ್ತೆ. ಚಂದ್ರನು ಮನಸ್ಸಿಗೆ ಉತ್ಸಾಹ ಮತ್ತು ಚೈತನ್ಯವನ್ನು ನೀಡ್ತಾನೆ. ಆದರೆ ಶನಿಯ ಪ್ರಭಾವದಿಂದ ಕೆಲವು ಕೆಲಸಗಳು ವಿಳಂಬವಾಗಬಹುದು. ಆದ್ದರಿಂದ ಆತುರದ ನಿರ್ಧಾರಗಳನ್ನು ನೀವು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗದಲ್ಲಿ ನೋಡೋದಾದರೆ ಕೆಲಸದಲ್ಲಿ ಇರುವವರಿಗೆ ಇಂದು ಅಧಿಕಾರಿಗಳಿಂದ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಕೆಲಸದ ಒತ್ತಡ ಇದ್ದರೂ ನಿಮ್ಮ ಸಾಮರ್ಥ್ಯದಿಂದ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಬಹುದು. ಹಳೆಯ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಪಾಲುದಾರಿಕೆಯಲ್ಲಿ ಪಾರದರ್ಶಕತೆ ಕಾಪಾಡ್ಕೋಬೇಕು. ಆರ್ಥಿಕವಾಗಿ ನೋಡೋದಾದರೆ ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಇರುತ್ತೆ. ನಿಂತಿದ್ದ ಹಣ ಮರಳಿ ಸಿಗುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲವೂ ಕೂಡ ಕಂಡು ಬರಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾಗತ್ತೆ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಿರಿಯರ ಆಶೀರ್ವಾದ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ಮೇಷರಾಶಿಯವರಿಗೆ ಆರೋಗ್ಯ ಸಾಮಾನ್ಯವಾಗಿ ಈ ದಿನ ಉತ್ತಮವಾಗಿರುತ್ತೆ. ಆದರೆ ಹೆಚ್ಚು ಕೆಲಸ ಮಾಡೋದ್ರಿಂದ ಆಯಾಸ ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಬೇಕಾಗುತ್ತೆ ಮತ್ತು ವಿಶ್ರಾಂತಿಯನ್ನು ಪಡ್ಕೋಬೇಕು. ಇನ್ನು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದಂತಹ ಏಕಾಗ್ರತೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿರುವವರಿಗೆ ಇದು ಅನುಕೂಲಕರವಾದ ದಿನವಾಗಿರುತ್ತೆ. ಈ ದಿನ ಮೇಷರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದರೆ ಕೋಪದ ಮಾತುಗಳಿಂದ ಸಂಬಂಧ ಹಾಳಾಗಬಹುದು. ಜೊತೆಗೆ ಯಾರ ಮೇಲೂ ಕೂಡ ತಕ್ಷಣ ನಂಬಿಕೆಯನ್ನು ಇಟ್ಕೋಬೇಡಿ. ಹಣಕಾಸಿನ ಹೂಡಿಕೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು. ಮೇಷರಾಶಿಯವರು ಈ ದಿನ ವಿಶೇಷವಾಗಿ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಗೃಣೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಸಂಜೆ ಹನುಮಾನ್ ಚಾಲಿಸ ಅಥವಾ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ. ಈ ದಿನ ನಿಮಗೆ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ಮೇಷರಾಶಿಯವರಿಗೆ ಶುಭ ಸಮಯ ಬೆಳಿಗ್ಗೆ 8:30 ರಿಂದ 10:45 ಹಾಗೂ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 2 ಗಂಟೆ 30 ನಿಮಿಷ ತನಕ ನಿಮಗೆ ಶುಭ ಸಮಯ ಇರುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ಮೇಷರಾಶಿಯವರಿಗೆ ಜುಲೈ 9, 2026 ಬೆಳವಣಿಗೆ, ಧೈರ್ಯ ಮತ್ತು ಹೊಸ ಅವಕಾಶಗಳ ದಿನವಾಗಿರುತ್ತೆ. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಉತ್ತಮ ಯಶಸ್ಸು ನಿಮ್ಮದಾಗತ್ತೆ. ನಂತರ ಬರುವ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯ ಶುಕ್ರ ಗ್ರಹ. ಈ ದಿನ ಶುಕ್ರನ ಅನುಗ್ರಹ ನಿಮ್ಮ ವ್ಯಕ್ತಿತ್ವವನ್ನು ಆಕರ್ಷಿಸುತ್ತೆ. ಜನರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಆದರೆ ಚಂದ್ರನು ನಿಮ್ಮ ರಾಶಿಗೆ 12ನೇ ಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ
ಅನಗತ್ಯ ಚಿಂತೆ ಮತ್ತು ಖರ್ಚಿನ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳುವುದು ಬಹಳ ಉತ್ತಮವಾಗಿರುತ್ತೆ. ಇನ್ನು ಉದ್ಯೋಗದಲ್ಲಿ ನೋಡೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಇಂದು ಉತ್ತಮ ದಿನ. ನೀವು ಬಹಳ ದಿನಗಳಿಂದ ಮಾಡುತ್ತಿರುವಂತಹ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶದ ಕರೆ ಬರಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವವರಿಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನಿಧಾನವಾಗಿ ಲಾಭದ ಏರಿಕೆ ಕಾಣಬಹುದು. ವಿಶೇಷವಾಗಿ ಕೃಷಿ, ಬಟ್ಟೆ, ಚಿನ್ನ, ಆಭರಣ, ಸೌಂದರ್ಯ ವಸ್ತುಗಳು, ಹಾಲು ಮತ್ತು ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರಿಗೆ ಉತ್ತಮವಾದ ಫಲ ಸಿಗಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆಯನ್ನು ರಾತ್ರಿ ವೇಳೆಯಲ್ಲಿ ಮಾಡುವುದನ್ನು ತಪ್ಪಿಸಿ. ಇನ್ನು ಹಣಕಾಸಿನ ದೃಷ್ಟಿಯಿಂದ ದಿನ ಉತ್ತಮವಾಗಿದ್ದರೂ ಕೂಡ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಸಾಲದ ಒಂದು ಭಾಗವನ್ನು ತೀರಿಸುವ ಅವಕಾಶ ಸಿಗಬಹುದು. ನಿಂತಿದ್ದ ಹಣ ಮರಳಿ ಸಿಗುತ್ತೆ. ಹೊಸ ಅಧ್ಯಾಯ ಮಾರ್ಗಗಳು ತೆರೆದುಕೊಳ್ಳಬಹುದು. ಆದರೆ ಅನಗತ್ಯ ವಸ್ತುಗಳನ್ನು ಖರೀದಿಯನ್ನು ಮಾಡೋಕೆ ಹೋಗಬೇಡಿ. ಇನ್ನು ಕೌಟುಂಬಿಕವಾಗಿ ಸಂತೋಷದ ವಾತಾವರಣ ಇರುತ್ತೆ. ಮನೆಯ ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಇದು ಉತ್ತಮವಾದ ದಿನ. ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳಬಹುದು. ಇನ್ನು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆರೋಗ್ಯ ಸಾಮಾನ್ಯವಾಗಿ ಈ ದಿನ ಉತ್ತಮವಾಗಿ ಇರುತ್ತೆ. ಆದರೆ ನಿದ್ದೆಯ ಕೊರತೆ, ಕಣ್ಣುಗಳ ಆಯಾಸ ಅಥವಾ ತಲೆನೋವು ಕಾಣಿಸ್ಕೊಳ್ಬಹುದು. ಸಾಕಷ್ಟು ನೀರು ಕುಡಿಯಿರಿ. ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಯೋಗ ಅಥವಾ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಂದ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದಂತಹ ಏಕಾಗ್ರತೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ಉತ್ತಮ ಸಮಯ. ಶಿಕ್ಷಕರಿಂದ ಮೆಚ್ಚುಗೆ ಸಿಗಬಹುದು. ವಿಶೇಷವಾಗಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಎಚ್ಚರಿಕೆಯ ಸಂದೇಶ ಯಾರಿಗೂ ಕೂಡ ತಕ್ಷಣ ಹಣ ಸಾಲ ಕೊಡಬೇಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತಗೋಕೋಬಾರ್ದು. ಅನಗತ್ಯ ಪ್ರಯಾಣವನ್ನು ತಪ್ಪಿಸಬೇಕು. ಅಪರಿಚಿತರ ಮಾತನ್ನು ಸಂಪೂರ್ಣವಾಗಿ ನಂಬೇಡಿ. ಈ ದಿನ ನೀವು ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಒಬ್ಬ ಬಡವರಿಗೆ ಅಕ್ಕಿ ಅಥವಾ ಬಿಳಿ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡೋದ್ರಿಂದ ಶುಕ್ರನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಈ ದಿನ ವೃಷಭ ರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಸಮಯ ಬೆಳಿಗ್ಗೆ 9:15 11 ಗಂಟೆ ಹಾಗೂ ಸಂಜೆ 4:30 6 ಗಂಟೆ. ನಂತರ ಬರುವ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ. ಈ ದಿನ ಸೂರ್ಯ ದೇವರು ಮತ್ತು ಬುಧನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮವಾದ ದಿನ ಆಗಿದೆ. ಆದರೆ ಬುಧನ ವಕ್ರಗತಿಯ ಪ್ರಭಾವದಿಂದ ಯಾವುದೇ ದಾಖಲೆ, ಒಪ್ಪಂದ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದುವರಿಯುವುದು ಬಹಳ ಅಗತ್ಯ. ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಆಶಯಗಳು ಮತ್ತು ಗುರಿಗಳ ಬಗ್ಗೆ ಹೆಚ್ಚು ಉತ್ಸಾಹ ಮೂಡುತ್ತೆ. ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಉತ್ತಮವಾದಂತಹ ಸಹಾಯ ಸಿಗುತ್ತೆ. ಇನ್ನು ಕೆಲಸದಲ್ಲಿ ಇರುವವರಿಗೆ ಈ ದಿನ ಉದ್ಯೋಗದಲ್ಲಿ ಅತ್ಯುತ್ತಮ ದಿನ ಆಗಿದೆ. ನಿಮ್ಮ ಹೊಸ ಆಲೋಚನೆಗಳನ್ನು ಅಧಿಕಾರಿಗಳು ಮೆಚ್ಚುವಂತಹ ಸಾಧ್ಯತೆ ಇದೆ. ಸಭೆಗಳು, ಪ್ರೆಸೆಂಟೇಷನ್ಗಳು, ಸಂದರ್ಶನಗಳು ಮತ್ತು ಅಧಿಕೃತ ಮಾತುಕತೆಗಳಲ್ಲಿ ಉತ್ತಮವಾದಂತಹ ಯಶಸ್ಸು ಸಿಗಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಕಾರಾತ್ಮಕವಾದಂತಹ ಸುದ್ದಿ ಸಿಗಬಹುದು. ವಿದೇಶಿ ಕಂಪನಿಗಳು ಅಥವಾ IT ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ಅನುಕೂಲ ಇವತ್ತು. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಒಪ್ಪಂದಗಳ ಸಾಧ್ಯತೆ ಇದೆ. ಆನ್ಲೈನ್ ವ್ಯವಹಾರ, ಡಿಜಿಟಲ್ ಮಾರ್ಕೆಟಿಂಗ್, ಶಿಕ್ಷಣ, ಪ್ರಕಾಶನ ಮಾಧ್ಯಮ, ಯೂಟ್ಯೂಬ್, ಸಾಮಾಜಿಕ ಜಾಲತಾಣಗಳು ಮತ್ತು ಸಂವಹನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮವಾದಂತಹ ಆದಾಯದ ಅವಕಾಶಗಳು ಕಂಡುಬರಬಹುದು. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ಷರತ್ತನ್ನು ಪರಿಶೀಲಿಸಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ, ಆರ್ಥಿಕವಾಗಿ ದಿನ ಅನುಕೂಲಕರವಾಗಿ ಇರುತ್ತೆ. ನಿಂತಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು, ಕುಟುಂಬದ ಮೂಲದ ಆರ್ಥಿಕ ಸಹಾಯ. ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತೆ. ಉಳಿತಾಯದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು
ಕೌಟುಂಬಿಕವಾಗಿ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತೆ. ಸಹೋದರ ಸಹೋದರಿಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯ ಮನಸ್ತಾಪಗಳು ದೂರವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ಮನೆಯ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ಹೆಚ್ಚು ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅಥವಾ ನಿದ್ರೆಯ ಕೊರತೆ ಉಂಟಾಗಬಹುದು. ಸಾಕಷ್ಟು ನೀರು, ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ಹೊಸ ಅವಕಾಶಗಳು ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಬೇಕು. ಇನ್ನು ಹಿರಿಯರು ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರುತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶಗಳು ಸಿಗಬಹುದು. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ದಿನದ ಎಚ್ಚರಿಕೆ: ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಸಂಪೂರ್ಣ ಓದಬೇಕು. ನೀವು ಯಾರ ಮಾತನ್ನು ಕೂಡ ಪರಿಶೀಲಿಸದೆ ನಂಬಬಾರ್ದು. ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೋಪಕ್ಕಿಂತ ತಾಳ್ಮೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ. ಈ ದಿನ ನೀವು ಬೆಳಿಗ್ಗೆ ಶ್ರೀ ಗಣೇಶನಿಗೆ ದರ್ವೆಯನ್ನು ಅರ್ಪಿಸಬೇಕು. ಇನ್ನು ಓಂ ಬೂಂ ಬುಧಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿದರೆ ಬುಧನ ಒಂದು ಸಂಪೂರ್ಣವಾದ ಅನುಗ್ರಹ ನಿಮಗೆ ಸಿಗುತ್ತೆ. ಈ ದಿನ ನಿಮಗೆ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12 ಹಾಗೂ ಸಂಜೆ 5ರಿಂದ 6:30. ನಂತರದ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಈ ದಿನ ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ದಶಮ ಭಾವ ಅಂದರೆ ಕರ್ಮಸ್ಥಾನ ಸಕ್ರಿಯವಾಗುತ್ತೆ. ಇದರಿಂದ ಉದ್ಯೋಗ, ವೃತ್ತಿ, ಸಮಾಜದಲ್ಲಿನ ಗೌರವ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚು ಗಮನ ಹರಿಸುವ ದಿನ ಆಗಿರುತ್ತೆ. ಇದೇ ಸಮಯದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಇದು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾದ ಯೋಗಗಳಲ್ಲಿ ಒಂದಾಗಿದೆ. ಗುರುವಿನ ಕೃಪೆಯಿಂದ ಜ್ಞಾನ, ಗೌರವ, ಧನಲಾಭ, ಕುಟುಂಬದ ಬೆಂಬಲ ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಶನಿಯ ಪ್ರಭಾವ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಇರುವುದರಿಂದ ಯಶಸ್ಸು ಸಿಗುತ್ತೆ, ಆದರೆ ಅದು ಪರಿಶ್ರಮದ ಮೂಲಕವೇ ಸಿಗುತ್ತೆ ಎಂಬ ಸಂದೇಶವನ್ನು ನೀಡುತ್ತೆ. ಇನ್ನು ಕಟಕ ರಾಶಿಯವರ ವೃತ್ತಿ ಜೀವನ ನೋಡೋದಾದರೆ ಉದ್ಯೋಗದಲ್ಲಿ ಇರುವವರಿಗೆ ಇದು ಅತ್ಯಂತ ಉತ್ತಮವಾದ ದಿನ. ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶಗಳು ನಿಮ್ಮ ಕಡೆ ಬರಬಹುದು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳಬಹುದು. ಬಡ್ತಿ, ಹೊಸ ಜವಾಬ್ದಾರಿ ಅಥವಾ ಪ್ರಶಂಸೆಯ ಸಾಧ್ಯತೆಗಳು ಇದೆ. ಇನ್ನು ಸರ್ಕಾರಿ ಉದ್ಯೋಗ, ಬ್ಯಾಂಕಿಂಗ್, ಶಿಕ್ಷಣ, ವೈದ್ಯಕೀಯ, ಆಡಳಿತ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ಅನುಕೂಲಕರವಾದ ದಿನ. ಉದ್ಯೋಗದ ಹುಡುಕಾಟದಲ್ಲಿ ಇರುವವರಿಗೆ ಸಂದರ್ಶನ ಅಥವಾ ಕರೆ ಬರುವಂತಹ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ದಿನ ಲಾಭದಾಯಕವಾಗಿ ಇರುತ್ತೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳು ಕಂಡುಬರಬಹುದು. ಆಸ್ತಿ ನಿರ್ಮಾಣ, ಕೃಷಿ, ಆಹಾರ ಮತ್ತು ಹಾಲು ಉತ್ಪನ್ನಗಳ ವ್ಯವಹಾರ ಮಾಡುವವರಿಗೆ ವಿಶೇಷವಾದ ಅನುಕೂಲತೆ ಈ ದಿನ ಇರುತ್ತೆ. ಆದರೆ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಕಟಕ ರಾಶಿಯವರ ಆರ್ಥಿಕವಾಗಿ ನೋಡೋದಾದರೆ ಈ ದಿನ ಹೇಗೆ ಹಣಕಾಸಿನ ಸ್ಥಿತಿ ಇರುತ್ತೆ ಅಂತ ಅಂದರೆ, ಆರ್ಥಿಕವಾಗಿ ಈ ದಿನ ಬಹಳ ಚೆನ್ನಾಗಿರುತ್ತೆ. ನಿಂತಿದ್ದ ಹಣ ಮರಳಿ ಸಿಗಬಹುದು. ಹೊಸ ಆದಾಯದ ಮೂಲಗಳು ಕೂಡ ಕಂಡು ಬರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಕುಟುಂಬದ ಸದಸ್ಯರಿಂದ ನಿಮಗೆ ಆರ್ಥಿಕವಾಗಿ ಸಹಾಯಗಳು ಸಿಗಬಹುದು. ಆದರೆ ಆದಾಯ ಹೆಚ್ಚಿದೆ ಎಂದು ಅನಗತ್ಯ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಹಿರಿಯರ ಆಶೀರ್ವಾದ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಮಕ್ಕಳಿಂದ ಸಂತಸದ ಸುದ್ದಿಗಳನ್ನು ನೀವು ಕೇಳಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಗುರುವಿನ ಅನುಗ್ರಹದಿಂದ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ಕೆಲಸದ ಒತ್ತಡದಿಂದ ಆಯಾಸ ಉಂಟಾಗಬಹುದು. ಹಾಗಾಗಿ ವಿಶ್ರಾಂತಿಯ ಕಡೆ ಗಮನವನ್ನು ಕೊಡಬೇಕು. ಆಹಾರ, ನೀರಿನ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಮಹಿಳೆಯರಿಗೆ ವಿಶೇಷವಾಗಿ ಗೌರವ ಮತ್ತು ಸಂತೋಷದ ದಿನ ಇವತ್ತಾಗಿರುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತೆ. ಉದ್ಯೋಗದಲ್ಲಿ ಇರುವ ಮಹಿಳೆಯರಿಗೆ ಹೊಸ ಅವಕಾಶಗಳು ಕೂಡ ಸಿಗಬಹುದು. ಇನ್ನು ಹಿರಿಯರು ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣ್ತೀರಾ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಇರುತ್ತೆ. ಈ ದಿನ ವಿಶೇಷವಾಗಿ ಕಟಕ ರಾಶಿಯವರು ಯಾರೊಂದಿಗೂ ಕೂಡ ಅನಗತ್ಯವಾದ ವಿವಾದಗಳನ್ನು ಮಾಡಬೇಡಿ. ಆತುರದಲ್ಲಿ ಹಣ ಹೂಡಿಕೆ ಮಾಡಬೇಡಿ. ಅಪರಿಚಿತ ವ್ಯಕ್ತಿಗಳ ಸಲಹೆ
ಸಲಹೆಯ ಮೇರೆಗೆ ನಿರ್ಧಾರಗಳನ್ನು ತಗೋಬೇಡಿ. ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ನೀವು ಬೆಳಗ್ಗೆ ಶಿವಲಿಂಗಕ್ಕೆ ಹಾಲು ಅಥವಾ ನೀರಿನ ಅಭಿಷೇಕವನ್ನು ಮಾಡಬೇಕು. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನೀವು ಪಠಿಸಬಹುದು. ಇದರಿಂದ ನಿಮಗೆ ಅಡೆತಡೆಗಳು, ನಷ್ಟಗಳು ದೂರವಾಗುತ್ತೆ. ಹಳದಿ ಬಣ್ಣದ ಹಣ್ಣು ಅಥವಾ ಕಡಲೆಬೇಳೆಯನ್ನು ನೀವು ದಾನವಾಗಿ ಮಾಡೋದ್ರಿಂದ ಗುರುವಿನ ಸಂಪೂರ್ಣವಾದ ಅನುಗ್ರಹ ಕೂಡ ಸಿಗುತ್ತೆ. ಕಟಕ ರಾಶಿಯವರಿಗೆ ಈ ದಿನ ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿ, ಅದೃಷ್ಟದ ಸಂಖ್ಯೆ 2 ಮತ್ತು 3, ಶುಭ ಸಮಯ ಬೆಳಗ್ಗೆ 9 ರಿಂದ 11:30 ಹಾಗೂ ಮಧ್ಯಾಹ್ನ 1 ರಿಂದ 3 ಗಂಟೆ. ನಂತರ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನು ಈ ದಿನ ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಲಾಭ ಸ್ಥಾನ ಬಲವಾಗಿ ಇರುತ್ತೆ. ಇದರ ಪರಿಣಾಮವಾಗಿ ಹೊಸ ಪರಿಚಯಗಳು, ಹೊಸ ಅವಕಾಶಗಳು, ಆದಾಯದಲ್ಲಿ ಹೆಚ್ಚಳ ಮತ್ತು ಸಮಾಜದಲ್ಲಿ ಗೌರವ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಜೊತೆಗೆ ಈ ದಿನ ಚಂದ್ರನು ಮೇಷರಾಶಿಯಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸುವುದರಿಂದ ಅದೃಷ್ಟವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ದೂರದ ಪ್ರಯಾಣ, ಧಾರ್ಮಿಕ ಕಾರ್ಯಗಳು, ಗುರುಗಳ ಆಶೀರ್ವಾದ ಮತ್ತು ಹೊಸ ಯೋಜನೆಗಳಿಗೆ ಇದು ಅನುಕೂಲಕರವಾದ ದಿನ ಆಗಿರುತ್ತೆ. ಆದರೆ ಕೇತು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಆತುರದ ನಿರ್ಧಾರಗಳು ಅಥವಾ ಏಕಾಂತ ಭಾವನೆ ಉಂಟಾಗಬಹುದು. ಆದ್ದರಿಂದ ನೀವು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಸಿಂಹರಾಶಿಯವರ ವೃತ್ತಿ ಜೀವನ ನೋಡೋದಾದರೆ ಉದ್ಯೋಗದಲ್ಲಿ ಇರುವವರಿಗೆ ಇಂದು ಉತ್ತಮವಾದಂತಹ ಬೆಳವಣಿಗೆ ಕಂಡುಬರುತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ಹೊಸ ಜವಾಬ್ದಾರಿಗಳು ಅಥವಾ ತಂಡದ ನೇತೃತ್ವ ವಹಿಸುವ ಅವಕಾಶಗಳು ನಿಮಗೆ ಸಿಗಬಹುದು. ಸರ್ಕಾರಿ ಉದ್ಯೋಗ, ಆಡಳಿತ, ಪೊಲೀಸ್ ರಕ್ಷಣಾ ಇಲಾಖೆ, ಶಿಕ್ಷಣ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರವಾದ ದಿನ ಆಗಿರುತ್ತೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮವಾದಂತಹ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಲಾಭದ ಅವಕಾಶಗಳು ಸಿಗಬಹುದು. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ವ್ಯಾಪಾರದ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಚಿನ್ನ, ಆಭರಣ, ಶಿಕ್ಷಣ, ಔಷಧ, ಕೃಷಿ ಮತ್ತು ಡಿಜಿಟಲ್ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಆದಾಯ ಕಂಡುಬರುತ್ತೆ. ಆದರೆ ಪಾಲುದಾರಿಕೆಯಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ನಿಮಗೆ ಈ ದಿನ ಶುಭಕರವಾಗಿ ಇರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ನಿಂತಿದ್ದ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಅನಿರೀಕ್ಷಿತವಾದ ಧನಲಾಭ ಯೋಗವು ಕೂಡ ಕೆಲವರಿಗೆ ಇದೆ. ಇದರ ಜೊತೆಗೆ ಅಹಂಕಾರದಿಂದ ಅಥವಾ ಪ್ರದರ್ಶನಕ್ಕಾಗಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವಗಳು ಹೆಚ್ಚಾಗುತ್ತೆ. ಇನ್ನು ಆರೋಗ್ಯದಲ್ಲಿ ನೋಡೋದಾದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ಹೆಚ್ಚು ಬಿಸಿಲಿನಲ್ಲಿ ಅಥವಾ ಮಳೆ ಗಾಳಿಯಲ್ಲಿ ನೀವು ಓಡಾಡಬಾರ್ದು. ಹಾಗಾಗಿ ಥಂಡಿಯನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಆದಷ್ಟು ಬೆಚ್ಚಗಿರಿ. ರಕ್ತದೊತ್ತಡ ಅಥವಾ ತಲೆನೋವಿನ ಸಮಸ್ಯೆ ಇರುವವರು ವಿಶ್ರಾಂತಿಯನ್ನು ಪಡೆಯುವುದು ಬಹಳ ಉತ್ತಮ. ಯೋಗ ಮತ್ತು ಪ್ರಾಣಾಯಾಮ ಮಾಡಿದರೆ ದೇಹ ಮತ್ತು ಮನಸ್ಸಿಗೆ ಚೈತನ್ಯ ಸಿಗುತ್ತೆ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಗುರುಗಳ ಮಾರ್ಗದರ್ಶನ ಬಹಳ ಉಪಯುಕ್ತವಾಗಿರುತ್ತೆ. ಮಹಿಳೆಯರಿಗೆ ನೋಡೋದಾದರೆ ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಗೌರವ ಮತ್ತು ಪ್ರಗತಿ ಹೆಚ್ಚಾಗುತ್ತೆ. ಗೃಹಿಣಿಯರಿಗೆ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತೆ. ಹೊಸ ವಸ್ತು ಖರೀದಿ ಅಥವಾ ಶುಭ ಕಾರ್ಯಗಳ ಯೋಜನೆಗಳು ನಡೀಬಹುದು. ಇನ್ನು ಹಿರಿಯರು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ. ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ ಸಿಗಬಹುದು. ಇನ್ನು ಸಿಂಹರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಅಹಂಕಾರದಿಂದ ಮಾತನಾಡಬಾರ್ದು. ಯಾವುದೇ ವಿಷಯದಲ್ಲಿ ಆತುರದ ನಿರ್ಧಾರ ತಗೋಬಾರ್ದು. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು. ಕುಟುಂಬದವರ ಭಾವನೆಗಳಿಗೆ ನೀವು ಗೌರವವನ್ನು ನೀಡಬೇಕು. ಈ ದಿನ ನೀವು ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಸೂರ್ಯನ ಸಂಪೂರ್ಣವಾದ ಅನುಗ್ರಹ ಸಿಗುತ್ತೆ. ಜೊತೆಗೆ ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಗೌರವ ವೃದ್ಧಿಯಾಗುತ್ತೆ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ, ಕಿತ್ತಳೆ ಮತ್ತು ಕೆಂಪು. ಅದೃಷ್ಟದ ಸಂಖ್ಯೆ 1. ಶುಭ ಸಮಯ ಬೆಳಿಗ್ಗೆ 8 ರಿಂದ 10 ಹಾಗೂ ಮಧ್ಯಾಹ್ನ 2 ರಿಂದ 4. ನಂತರ ಬರುವ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಈ ದಿನ ಬುಧನು ಸೂರ್ಯನೊಂದಿಗೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ದಶಮ ಭಾವ ಅಂದರೆ ಕರ್ಮಸ್ಥಾನ ಬಲಗೊಳ್ಳುತ್ತೆ. ಇದು ಉದ್ಯೋಗ, ವೃತ್ತಿಜೀವನ, ಸಮಾಜದಲ್ಲಿ ಗೌರವ ಮತ್ತು ನಾಯಕತ್ವದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದೆ. ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಅಷ್ಟಮ ಭಾವ ಸಕ್ರಿಯವಾಗುತ್ತೆ. ಆದ್ದರಿಂದ ಕೆಲವು ಅನಿರೀಕ್ಷಿತ ಘಟನೆಗಳು ಮತ್ತು ಹಠಾತ್ ಬದಲಾವಣೆಗಳು ಸಂಭವಿಸಬಹುದು.
ಆದರೆ ನಿಮ್ಮ ವಿವೇಕ ಮತ್ತು ತಾಳ್ಮೆಯಿಂದ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಗುರು ಶುಭ ದೃಷ್ಟಿಯಿಂದ ಆರ್ಥಿಕ ಸ್ಥಿತಿ ಸುಧಾರಿಸುವ ಸೂಚನೆಗಳಿವೆ. ಶನಿಯ ಅನುಗ್ರಹದಿಂದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಕೂಡ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರ ವೃತ್ತಿ ಜೀವನ ನೋಡೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಇಂದು ಬಹಳ ಅನುಕೂಲಕರವಾದ ದಿನ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹಿರಿಯ ಅಧಿಕಾರಿಗಳು ಮೆಚ್ಚುವಂತಹ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಕುರಿತು ಚರ್ಚೆಗಳು ಆರಂಭವಾಗಬಹುದು. ಐಟಿ, ಬ್ಯಾಂಕಿಂಗ್, ಶಿಕ್ಷಣ, ಲೆಕ್ಕಪತ್ರ, ವೈದ್ಯಕೀಯ ಆಡಳಿತ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನದಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಜವಾಬ್ದಾರಿ, ಹೊಸ ವ್ಯವಹಾರಗಳ ವಿಸ್ತರಣೆ ಯೋಗವಿದೆ. ಹೊಸ ಗ್ರಾಹಕರು ಮತ್ತು ಹೊಸ ಒಪ್ಪಂದಗಳಿಂದ ಲಾಭವಾಗಬಹುದು. ವಿಶೇಷವಾಗಿ ಔಷಧ, ಶಿಕ್ಷಣ, ಪುಸ್ತಕ, ಡಿಜಿಟಲ್ ಸೇವೆಗಳು, ಕೃಷಿ ಅಥವಾ ಸಲಹಾ ಸೇವೆಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮವಾದಂತಹ ಪ್ರಗತಿಗಳು ಕಂಡುಬರುತ್ತೆ. ಆದರೆ ಪಾಲುದಾರಿಕೆಯಲ್ಲಿ ಎಲ್ಲ ದಾಖಲೆಗಳನ್ನು ನೀವು ಪರಿಶೀಲಿಸಿ ನಂತರವೇ ಮುಂದುವರಿಬೇಕು. ಇನ್ನು ಕನ್ಯಾ ರಾಶಿಯವರ ಆರ್ಥಿಕ ದಿನ ನೋಡೋದಾದರೆ, ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿ ಇರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ನಿಂತಿದ್ದ ಹಣ ಬಿಡುಗಡೆಯಾಗಬಹುದು. ಹೊಸ ಆದಾಯದ ಅವಕಾಶಗಳು ಕೂಡ ಸಿಗಬಹುದು. ಉಳಿತಾಯ ಮಾಡುವ ಉತ್ತಮ ಅವಕಾಶಗಳು ಕೂಡ ನಿಮಗೆ ಈ ದಿನ ಸಿಗುತ್ತೆ. ಆದರೆ ಅನಗತ್ಯ ಸಾಲಗಳನ್ನು ಯಾರಿಗೂ ಕೂಡ ಕೊಡಬೇಡಿ. ಇನ್ನು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುತ್ತೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ವಾತಾವರಣ ನಿರ್ಮಾಣವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಸಹಕಾರ ಹೆಚ್ಚಾಗುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಸಾಧನೆಯಿಂದ ಸಂತೋಷದ ಸುದ್ದಿ ಮನೆಯಲ್ಲಿ ಕೇಳಿಬರುತ್ತೆ. ಇನ್ನು ಆರೋಗ್ಯವಾಗಿ ಈ ದಿನ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಆದರೆ ಜೀರ್ಣಕ್ರಿಯೆ, ಹೊಟ್ಟೆ ಅಥವಾ ನರಗಳ ಒತ್ತಡದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ತಾಜಾ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ. ಧ್ಯಾನ ಅಥವಾ ಯೋಗ ಮಾಡಿದರೆ ಮಾನಸಿಕವಾಗಿ ಶಾಂತಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರವಾದ ದಿನ. ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಗಳ ಸೂಚನೆಗಳಿವೆ. ಗುರುಗಳ ಮಾರ್ಗದರ್ಶನದಿಂದ ಹೆಚ್ಚಿನ ಲಾಭವಾಗುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಇರುವಂತಹ ಮಹಿಳೆಯರಿಗೆ ಗೌರವ ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಗೃಹಿಣಿಯರಿಗೆ ಕುಟುಂಬದಿಂದ ಬೆಂಬಲ ಸಿಗುತ್ತೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮವಾದ ದಿನ ಆಗಿದೆ. ಇನ್ನು ಹಿರಿಯರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ ಹೆಚ್ಚಾಗುತ್ತೆ. ಈ ದಿನದ ಎಚ್ಚರಿಕೆಗಳು ಏನು ಅಂತ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಕೋಪದಲ್ಲಿ ನಿರ್ಧಾರ ತೆಗೆದುಕೋಬಾರ್ದು. ಅಪರಿಚಿತರ ಮಾತಿಗೆ ತಕ್ಷಣ ನಂಬಿಕೆಯನ್ನು ಇಡಬೇಡಿ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಈ ದಿನದ ನಿಮ್ಮ ಪರಿಹಾರಗಳು: ಬೆಳಿಗ್ಗೆ ಶ್ರೀ ಗಣೇಶನಿಗೆ ದರ್ಬೆಯನ್ನು ಅರ್ಪಿಸಿ. ಜೊತೆಗೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀವು ದಾನವಾಗಿ ನೀಡಿ. ಈ ದಿನ ನಿಮಗೆ ಅದೃಷ್ಟದ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಅದೃಷ್ಟದ ಸಂಖ್ಯೆ 5. ಶುಭ ಸಮಯ ಬೆಳಿಗ್ಗೆ 9:30 ರಿಂದ 11:30 ಹಾಗೂ ಸಂಜೆ 4 ರಿಂದ 6. ನಂತರ ಬರುವ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಈ ದಿನ ಶುಕ್ರನ ಅನುಗ್ರಹದಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಆಕರ್ಷಣೆ ಹೆಚ್ಚಾಗುತ್ತೆ. ಜನರೊಂದಿಗೆ ಉತ್ತಮವಾದಂತಹ ಸಂಬಂಧ ಬೆಳೆಸುವ ಅವಕಾಶ ಸಿಗುತ್ತೆ. ಆದರೆ ಚಂದ್ರನು ಮೇಷರಾಶಿಯಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ದಾಂಪತ್ಯ, ಪಾಲುದಾರಿಕೆ ಮತ್ತು ಸಂಬಂಧಗಳ ವಿಚಾರದಲ್ಲಿ ತಾಳ್ಮೆ ಅಗತ್ಯ. ಮತ್ತೊಂದೆಡೆ ಗುರು ಕಟಕ ರಾಶಿಯಲ್ಲಿ ದಶಮ ಭಾವವನ್ನು ಬಲಪಡಿಸುತ್ತಿರುವುದರಿಂದ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಸಮಾಜದಲ್ಲಿ ಗೌರವ ಸಿಗಬಹುದು. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಉಂಟಾದರೂ ಕೂಡ ಅಂತಿಮವಾಗಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ನಿಮಗೆ ಸಿಗುತ್ತೆ. ಇನ್ನು ತುಲಾರಾಶಿಯವರ ವೃತ್ತಿ ಜೀವನ ಈ ದಿನ ಹೇಗಿರುತ್ತೆ ಅನ್ನೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಇಂದು ಉತ್ತಮವಾದ ದಿನ. ನಿಮ್ಮ ಪರಿಶ್ರಮವನ್ನು ಅಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಪ್ರಮುಖ ಯೋಜನೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಖಾಸಗಿ ಕಂಪನಿ, ಬ್ಯಾಂಕಿಂಗ್, ಕಾನೂನು, ಶಿಕ್ಷಣ, ಫ್ಯಾಷನ್, ಕಲೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಅನುಕೂಲಕರವಾದಂತಹ ದಿನ ಆಗಿರುತ್ತೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಮತ್ತು ಹೊಸ ಗ್ರಾಹಕರಿಂದ ಲಾಭಗಳು ಸಿಗಬಹುದು. ಸೌಂದರ್ಯ, ಬಟ್ಟೆ, ಆಭರಣ, ಅಲಂಕಾರ, ಕಲೆ, ಡಿಜಿಟಲ್ ಸೇವೆಗಳು ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ಉತ್ತಮ ಆದಾಯದ ಸೂಚನೆಗಳಿದೆ. ಆದರೆ ಯಾವುದೇ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲವನ್ನು ಷರತ್ತುಬದ್ಧವಾಗಿ ನೀವು ಪರಿಶೀಲಿಸಬೇಕಾಗುತ್ತೆ.
ಇನ್ನು ತುಲಾರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರ ಹೇಗಿರುತ್ತೆ ಅನ್ನೋದಾದರೆ, ಹಣಕಾಸಿನ ದೃಷ್ಟಿಯಿಂದ ಈ ದಿನ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ನಿಂತಿದ್ದ ಹಣ ವಾಪಸ್ ಸಿಗಬಹುದು. ಹೊಸ ಆದಾಯದ ಮೂಲಗಳು ಕಂಡು ಬರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಐಷಾರಾಮಿ ವಸ್ತುಗಳ ಖರೀದಿಯಲ್ಲಿ ಮಿತಿಯನ್ನು ನೆನ್ಪಿಟ್ಕೋಬೇಕು. ನೀವು ಮಿತಿಯನ್ನು ಮೀರೋದಕ್ಕೆ ಹೋಗಬಾರ್ದು. ಇನ್ನು ತುಲಾರಾಶಿಯವರಿಗೆ ಕೌಟುಂಬಿಕವಾಗಿ ಇಂದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಬಹಳ ಮುಖ್ಯ ಆಗಿರುತ್ತೆ. ಸಂಗಾತಿಯೊಂದಿಗೆ ಶಾಂತವಾಗಿ ಮಾತನಾಡಿದರೆ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಕುಟುಂಬದ ಹಿರಿಯರ ಸಲಹೆ ನಿಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗಿ ಇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ತುಲಾರಾಶಿಯವರ ಆರೋಗ್ಯ ನೋಡೋದಾದರೆ, ಈ ದಿನ ನಿಮಗೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಮಾನಸಿಕ ಒತ್ತಡ ಅಥವಾ ನಿದ್ರೆಯ ಕೊರತೆಯನ್ನು ನಿರ್ಲಕ್ಷಿಸಬೇಡಿ. ಯೋಗ, ಧ್ಯಾನ ಮತ್ತು ಸಮಯಕ್ಕೆ ಆಹಾರ ಸೇವಿಸುವುದರಿಂದ ಆರೋಗ್ಯ ಉತ್ತಮವಾಗಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಉತ್ತಮವಾದ ಫಲ ಸಿಗುವ ಸಾಧ್ಯತೆ ಇದೆ. ಮಹಿಳೆಯರಿಗೆ ಗೌರವ ಮತ್ತು ಸಂತೋಷದ ದಿನ ಈ ದಿನ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಗೃಹಿಣಿಯರಿಗೆ ಕುಟುಂಬದಿಂದ ಉತ್ತಮವಾದಂತಹ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಇನ್ನು ಹಿರಿಯರಿಗೆ ನೋಡೋದಾದರೆ, ಆರೋಗ್ಯ ಸ್ಥಿರವಾಗಿರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ವಿಶೇಷವಾಗಿ ತುಲಾರಾಶಿಯವರು ಈ ದಿನ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದರೆ, ಸಂಬಂಧಗಳಲ್ಲಿ ಕೋಪವನ್ನು ನಿಯಂತ್ರಿಸಬೇಕು. ಹಣಕಾಸಿನ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಬಾರ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಂಪೂರ್ಣ ದಾಖಲೆಯನ್ನು ನೀವು ಪರಿಶೀಲಿಸಬೇಕಾಗತ್ತೆ. ಅಪರಿಚಿತರ ಮಾತಿಗೆ ತಕ್ಷಣ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ಈ ದಿನ ವಿಶೇಷವಾಗಿ ತುಲಾರಾಶಿಯವರು ಬೆಳಿಗ್ಗೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ, ಸಾಧ್ಯವಾದರೆ ಬಡವರಿಗೆ ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಟ್ಟೆಯನ್ನು ದಾನವಾಗಿ ನೀಡಿ. ಇದರಿಂದ ಶುಕ್ರನ ಸಂಪೂರ್ಣವಾದ ಅನುಗ್ರಹ ನಿಮಗೆ ಸಿಗುತ್ತೆ. ತುಲಾರಾಶಿಯವರಿಗೆ ಈ ದಿನ ಅದೃಷ್ಟದ ಬಣ್ಣ ಬಿಳಿ, ಗುಲಾಬಿ ಮತ್ತು ತಿಳಿ ನೀಲಿ. ಅದೃಷ್ಟದ ಸಂಖ್ಯೆ 6. ಶುಭ ಸಮಯ ಬೆಳಿಗ್ಗೆ 9 ರಿಂದ 11 ಗಂಟೆ ಹಾಗೂ ಸಂಜೆ 5 ರಿಂದ 6:30. ನಂತರ ಬರುವ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಈ ದಿನ ಮಂಗಳನ ಶಕ್ತಿ ನಿಮ್ಮೊಳಗೆ ಧೈರ್ಯ, ದೃಢ ಸಂಕಲ್ಪ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಆದರೆ ಚಂದ್ರನು ಮೇಷರಾಶಿಯಲ್ಲಿ ನಿಮ್ಮ ಷಷ್ಠ ಭಾವದಲ್ಲಿ ಸಂಚರಿಸುವುದರಿಂದ ಸ್ಪರ್ಧೆ, ಕೆಲಸದ ಒತ್ತಡ ಮತ್ತು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾದ ದಿನ ಆಗಿರುತ್ತೆ. ಇನ್ನೊಂದೆಡೆ ಗುರು ಕಟಕ ರಾಶಿಯಲ್ಲಿ ನವಮ ಭಾವವನ್ನು ಬಲಪಡಿಸುವುದರಿಂದ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಧಾರ್ಮಿಕ ಕಾರ್ಯಗಳು, ದೂರ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಹಿರಿಯ ಆಶೀರ್ವಾದದಿಂದ ಉತ್ತಮ ಫಲಗಳು ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ವೃತ್ತಿ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಇದು ಸವಾಲು ಮತ್ತು ಯಶಸ್ಸು ಎರಡನ್ನೂ ಕೂಡ ತರುವಂತಹ ದಿನ ಆಗಿರುತ್ತೆ. ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಬರಬಹುದು, ಆದರೆ ನೀವು ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತೀರ. ಇನ್ನು ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಕೂಡ ಈ ದಿನ ಮೆಚ್ಚುತ್ತಾರೆ. ಸರ್ಕಾರಿ ಉದ್ಯೋಗ, ರಕ್ಷಣಾ ಇಲಾಖೆ, ಪೊಲೀಸ್, ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೂ ಕೂಡ ಈ ದಿನ ಬಹಳ ಯಶಸ್ವಿಯಾಗಿ ಇರುತ್ತೆ. ಇನ್ನು ಆರ್ಥಿಕವಾಗಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿ ಇರುತ್ತೆ. ಹಳೆಯ ಸಾಲವನ್ನು ತೀರಿಸುವಂತಹ ಅವಕಾಶಗಳು ಸಿಗಬಹುದು. ನಿಂತಿದ್ದ ಹಣ ಬಿಡುಗಡೆಯಾಗಬಹುದು. ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆದರೆ ಅತಿಯಾದ ಅಪಾಯ ಇರುವ ಹೂಡಿಕೆಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕೌಟುಂಬಿಕ ಮತ್ತು ದಾಂಪತ್ಯ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಿರಿಯರ ಮಾರ್ಗದರ್ಶನ ನಿಮ್ಮ ನಿರ್ಧಾರಗಳಿಗೆ ಸಹಾಯ ಮಾಡುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಸಣ್ಣ ವಿಷಯಗಳ ಬಗ್ಗೆ ವಾದ ಮಾಡುವುದನ್ನು ತಪ್ಪಿಸಬೇಕು. ಇನ್ನು ವೃಶ್ಚಿಕ ರಾಶಿಯವರ ಆರೋಗ್ಯ ನೋಡೋದಾದರೆ, ಚಂದ್ರನ ಷಷ್ಠ ಭಾವ ಸಂಚಾರದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಅಗತ್ಯ ಇರುತ್ತೆ. ಸಮಯಕ್ಕೆ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ.
ಅತಿಯಾದ ಒತ್ತಡವನ್ನು ತಪ್ಪಿಸಿ ವ್ಯಾಯಾಮ ಅಥವಾ ಯೋಗಕ್ಕೆ ಸಮಯವನ್ನು ನೀಡಿ. ಹಳೆಯ ಆರೋಗ್ಯ ಸಮಸ್ಯೆಗಳಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಉದ್ಯೋಗ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಉತ್ತಮ ಸಾಧನೆ ಸಿಗುವಂತಹ ಸಾಧ್ಯತೆ ಇದೆ. ಏಕಾಗ್ರತೆ ಹೆಚ್ಚಾಗುತ್ತೆ. ಮಹಿಳೆಯರಿಗೆ ಈ ದಿನ ಉದ್ಯೋಗ ಮತ್ತು ಕುಟುಂಬ ಎರಡರಲ್ಲೂ ಕೂಡ ಉತ್ತಮ ಬೆಂಬಲ ಸಿಗುತ್ತೆ. ಹೊಸ ಅವಕಾಶಗಳು ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ಹಿರಿಯರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಆಸಕ್ತಿ ಹೆಚ್ಚಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಈ ದಿನ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಕೋಪವನ್ನು ನಿಯಂತ್ರಿಸಬೇಕು. ಆರೋಗ್ಯದ ನಿರ್ಲಕ್ಷ್ಯ ಮಾಡಬಾರ್ದು. ಹಣಕಾಸಿನ ನಿರ್ಧಾರಗಳಲ್ಲಿ ತಾಳ್ಮೆಯನ್ನು ವಹಿಸಬೇಕು. ಯಾರೊಂದಿಗೂ ಕೂಡ ಅನಗತ್ಯವಾದ ವಿವಾದವನ್ನು ಮಾಡಬೇಡಿ. ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಂತನ ದರ್ಶನವನ್ನು ಮಾಡಿ ಆರಾಧನೆಯನ್ನು ಮಾಡಿಕೊಳ್ಳಿ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು ಮತ್ತು ಮರೂನ್ ಕಲರ್. ಶುಭ ಸಮಯ ಬೆಳಿಗ್ಗೆ 8:30ರಿಂದ 10:30 ಹಾಗೂ ಮಧ್ಯಾಹ್ನ 2ರಿಂದ 4 ಗಂಟೆ. ನಂತರ ಬರುವ ರಾಶಿ ಧನಸು ರಾಶಿ. ಧನಸು ರಾಶಿಯ ಅಧಿಪತಿ ಗುರು ಗ್ರಹ. ಈ ದಿನ ನಿಮ್ಮ ರಾಶಿಯವರಿಗೆ ಗುರುವಿನ ವಿಶೇಷ ಅನುಗ್ರಹ ದೊರೆಯುವ ಸಾಧ್ಯತೆ ಹೆಚ್ಚಾಗಿ ಇದೆ. ಗುರು ಕಟಕ ರಾಶಿಯಲ್ಲಿ ಶುಭ ಸ್ಥಿತಿಯಲ್ಲಿ ಇರುವುದರಿಂದ ಜೀವನದಲ್ಲಿ ಸ್ಥಿರತೆ, ಆರ್ಥಿಕ ಸುಧಾರಣೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುವಂತಹ ಯೋಗಗಳು ನಿರ್ಮಾಣವಾಗುತ್ತೆ. ಇನ್ನು ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಪಂಚಮ ಭಾವ ಬಲಗೊಳ್ಳುತ್ತೆ. ಪಂಚಮ ಭಾವವು ಬುದ್ಧಿವಂತಿಕೆ, ಶಿಕ್ಷಣ, ಮಕ್ಕಳ ಸುಖ, ಸೃಜನಶೀಲತೆ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಆದ್ದರಿಂದ ಇಂದು ಹೊಸ ಯೋಜನೆಗಳು, ಹೂಡಿಕೆಗಳ ಕುರಿತು ಚಿಂತನೆ, ಕಲಿಕೆ ಮತ್ತು ಸೃಜನಾತ್ಮಕ ಕೆಲಸಗಳಿಗೆ ಅನುಕೂಲಕರವಾದ ದಿನ ಆಗಿದೆ. ಆದರೆ ಶನಿಯ ಪ್ರಭಾವದಿಂದ ಕುಟುಂಬದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ತಾಳ್ಮೆ ಮತ್ತು ವಿವೇಕದಿಂದ ವರ್ತಿಸಿದರೆ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಧನಸು ರಾಶಿಯವರಿಗೆ ಈ ದಿನ ವೃತ್ತಿ ಜೀವನ ನೋಡೋದಾದರೆ, ಉದ್ಯೋಗದಲ್ಲಿ ಇರುವವರಿಗೆ ಇಂದು ಉತ್ತಮವಾದಂತಹ ದಿನ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹಿರಿಯ ಅಧಿಕಾರಿಗಳು ಗುರುತಿಸುವಂತಹ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಕುರಿತು ಸಕಾರಾತ್ಮಕ ಬೆಳವಣಿಗೆಗಳನ್ನು ಈ ದಿನ ಕಾಣಬಹುದು. ಶಿಕ್ಷಣ, ಬ್ಯಾಂಕಿಂಗ್, ಕಾನೂನು, ಆಡಳಿತ, ಸರ್ಕಾರಿ ಸೇವೆ ಮತ್ತು ಸಲಹಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ಅನುಕೂಲಕರವಾದಂತಹ ಸಮಯ ಆಗಿರುತ್ತೆ. ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭದ ಯೋಗ. ಹೊಸ ಗ್ರಾಹಕರ ಹೊಸ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಅವಕಾಶ ಈ ದಿನ ಸಿಗಬಹುದು. ವಿದೇಶಿ ಸಂಪರ್ಕ ಹೊಂದಿರುವ ವ್ಯವಹಾರಗಳಲ್ಲಿ ಉತ್ತಮವಾದ ಬೆಳವಣಿಗೆಗಳು ಕಂಡು ಬರಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ದಾಖಲೆಗಳನ್ನು ಪರಿಶೀಲಿಸಿ. ಇನ್ನು ಧನಸು ರಾಶಿಯವರಿಗೆ ಈ ದಿನ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅಂದರೆ, ಆರ್ಥಿಕವಾಗಿ ಈ ದಿನ ಬಲವಾಗಿ ಇರುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ, ಹೊಸ ಆದಾಯದ ಅವಕಾಶ, ನಿಂತಿದ್ದ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಕುಟುಂಬದಿಂದ ಆರ್ಥಿಕ ಬೆಂಬಲ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಅತಿಯಾದ ಖರ್ಚು ಮಾಡುವ ಅಭ್ಯಾಸವನ್ನು ನೀವು ನಿಯಂತ್ರಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮಕ್ಕಳಿಂದ ಶುಭ ಸುದ್ದಿ ಕೇಳಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಹಿರಿಯರ ಸಲಹೆ ನಿಮ್ಮ ಭವಿಷ್ಯದ ನಿರ್ಧಾರಗಳಿಗೆ ಸಹಾಯವಾಗುತ್ತೆ. ಇನ್ನು ವಿಶೇಷವಾಗಿ ಹಿರಿಯರು ನೀಡುವಂತಹ ಸಲಹೆಗಳು ನಿಮ್ಮ ಭವಿಷ್ಯದ ಯೋಜನೆಯನ್ನು ರೂಪಿಸಿಕೊಳ್ಳಲು ಕೂಡ ನಿಮಗೆ ನೆರವಾಗುತ್ತೆ. ಇನ್ನು ಧನಸು ರಾಶಿಯವರ ಆರೋಗ್ಯದ ದೃಷ್ಟಿ ನೋಡೋದಾದರೆ, ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಸಿಹಿ ಪದಾರ್ಥಗಳನ್ನು ಮಿತವಾಗಿ ಸೇವಿಸಿ, ಸಾಕಷ್ಟು ನೀರನ್ನು ಕುಡಿಯಿರಿ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರೆ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದ ದಿನ. ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಮತ್ತು ವಿದೇಶಿ ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಉತ್ತಮವಾದ ಫಲ ದೊರೆಯುವಂತಹ ಸಾಧ್ಯತೆ ಇದೆ. ಇನ್ನು ಮಹಿಳೆಯರಿಗೆ, ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಗೌರವ ಮತ್ತು ಹೊಸ ಅವಕಾಶಗಳು ಸಿಗಬಹುದು. ಗೃಹಿಣಿಯರಿಗೆ ಕುಟುಂಬದ ಸಂಪೂರ್ಣವಾದ ಬೆಂಬಲ ದೊರೆಯುತ್ತೆ. ಇನ್ನು ಧನಸು ರಾಶಿಯ ಹಿರಿಯರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಉತ್ತಮವಾದಂತಹ ಸಮಯ ಈ ದಿನ ಇರುತ್ತೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷಗಳು ನಿಮಗೆ ಸಿಗಬಹುದು. ಇನ್ನು ಧನಸು ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಯಾವುದೇ ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ. ಅತಿಯಾದ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಬೇಡಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ತಾಳ್ಮೆಯನ್ನು ವಹಿಸಿ. ಈ ದಿನ ನೀವು ಬೃಹಸ್ಪತಿ ದೇವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಿ. ಜೊತೆಗೆ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಸಾಧ್ಯವಾದರೆ ಹಳದಿ ಬೇಳೆ, ಬಾಳೆಹಣ್ಣು ಅಥವಾ ಅರಿಶಿನವನ್ನು ದಾನವಾಗಿ ನೀಡೋದ್ರಿಂದ ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ. ಈ ದಿನ ಧನಸು ರಾಶಿಯವರ ಅದೃಷ್ಟದ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣ. ಅದೃಷ್ಟದ ಸಂಖ್ಯೆ 3. ಶುಭ ಸಮಯ ಬೆಳಗ್ಗೆ 9:15 11:45. ಸಂಜೆ ನಂತರ ಮಧ್ಯಾಹ್ನ 1:30 3:30 ಕೂಡ ಶುಭ ಸಮಯ ಇರುತ್ತೆ.
ನಂತರ ಬರುವ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ದೇವರು. ಶನಿ ಈ ದಿನ ಮೀನ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ತೃತೀಯ ಭಾವ ಬಲಗೊಳ್ಳುತ್ತೆ. ಈ ಗೋಚರವು ಧೈರ್ಯ, ಸಂವಹನ, ಹೊಸ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ನೀಡುವ ಸೂಚನೆ ನೀಡುತ್ತೆ. ಶನಿ ದೇವರು ಎಂದಿಗೂ ಕೂಡ ಪರಿಶ್ರಮವನ್ನು ವ್ಯರ್ಥಗೊಳಿಸುವುದಿಲ್ಲ. ನೀವು ಶಿಸ್ತಿನಿಂದ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅದರ ಪ್ರತಿಫಲ ಖಂಡಿತವಾಗಿ ದೊರೆಯುತ್ತೆ. ನಂತರ ಈ ದಿನ ಚಂದ್ರನು ಮೇಷರಾಶಿಯ ಚತುರ್ಥ ಭಾವದಲ್ಲಿ ಸಂಚರಿಸುವುದರಿಂದ ಮನೆ, ಕುಟುಂಬ, ವಾಹನ, ಆಸ್ತಿ ಮತ್ತು ಮಾನಸಿಕ ಶಾಂತಿಯ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಬೇಕಾಗಬಹುದು. ಮನೆಯ ಹಿರಿಯರ ಆರೋಗ್ಯ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಾಗಬಹುದು. ಆದರೆ ಗುರು ಶುಭ ದೃಷ್ಟಿಯಿಂದ ಹೆಚ್ಚಿನ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಮಕರ ರಾಶಿಯವರಿಗೆ ಈ ದಿನ ವೃತ್ತಿ ಜೀವನ ನೋಡೋದಾದರೆ ಉದ್ಯೋಗದಲ್ಲಿ ಇರುವವರಿಗೆ ಇಂದು ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸುವ ಸಂದರ್ಭ ಬರಬಹುದು. ಆದರೆ ನೀವು ಶಾಂತವಾಗಿ ಮತ್ತು ಯೋಜಿತವಾಗಿ ಕೆಲಸ ಮಾಡಿದರೆ ಪ್ರಶಂಸೆಗಳಿಗೆ ಪಾತ್ರರಾಗ್ತೀರಾ. ಸರ್ಕಾರಿ ಉದ್ಯೋಗ, ನಿರ್ಮಾಣ, ಎಂಜಿನಿಯರಿಂಗ್, ಬ್ಯಾಂಕಿಂಗ್, ಆಡಳಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ನಿಧಾನವಾಗಿ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಿಸುತ್ತೆ. ಇನ್ನು ವ್ಯಾಪಾರಿಗಳಿಗೆ ಮಿಶ್ರ ಫಲ ಇವತ್ತು. ಹಳೆಯ ಗ್ರಾಹಕರಿಂದ ಉತ್ತಮ ಆದಾಯ ಸಿಗಬಹುದು. ಹೊಸ ವ್ಯವಹಾರ ಆರಂಭಿಸಲು ತ್ವರಿತ ನಿರ್ಧಾರಕ್ಕಿಂತ ಯೋಜಿತ ಕ್ರಮವನ್ನು ಅನುಸರಿಸೋದು ಬಹಳ ಉತ್ತಮ. ಹಾಗಾಗಿ ಆತುರದ ವ್ಯವಹಾರಗಳನ್ನು ಮಾಡಬೇಡಿ. ಭೂಮಿ, ಕಟ್ಟಡ, ಕೃಷಿ, ಲೋಹ, ಯಂತ್ರೋಪಕರಣ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ಅಂದರೆ ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತೆ. ಹಳೆಯ ಸಾಲ ತೀರಿಸುವ ಅವಕಾಶಗಳು ಸಿಗಬಹುದು. ಉಳಿತಾಯ ಹೆಚ್ಚಿಸುವ ಯೋಜನೆ ಯಶಸ್ವಿಯಾಗಬಹುದು. ಕುಟುಂಬದ ಸಹಕಾರದೊಂದಿಗೆ ಹಣಕಾಸಿನ ಒತ್ತಡ ಕಡಿಮೆಯಾಗಬಹುದು. ಆದರೆ ಅನಗತ್ಯ ವೆಚ್ಚಗಳನ್ನು ನೀವು ನಿಯಂತ್ರಿಸಬೇಕಾಗುತ್ತೆ. ಇನ್ನು ಕುಟುಂಬ ಮತ್ತು ದಾಂಪತ್ಯ ನೋಡೋದಾದರೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅಗತ್ಯವಿರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಇನ್ನು ಮನೆಯಲ್ಲಿನ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಪರಿಹರಿಸಬೇಕಾಗುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಮಕರ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಈ ದಿನ ಕೊಡಬೇಕು. ಬೆನ್ನು ನೋವು, ಮೊಣಕಾಲು ಅಥವಾ ಆಯಾಸದ ಸಮಸ್ಯೆ ಕಂಡು ಬಂದರೆ ವಿಶ್ರಾಂತಿಯನ್ನು ಪಡೆಯಿರಿ. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಸಮಯಕ್ಕೆ ಆಹಾರ ಸೇವಿಸುವುದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಫಲ ಸಿಗುವ ದಿನ. ಗಣಿತ, ವಿಜ್ಞಾನ, ತಾಂತ್ರಿಕ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಏಕಾಗ್ರತೆ ಸಿಗುತ್ತೆ. ಗುರುಗಳ ಸಹನೆ ಯಶಸ್ಸಿಗೆ ಸಹಕಾರಿಯಾಗುತ್ತೆ. ಇನ್ನು ಮಕರ ರಾಶಿಯ ಮಹಿಳೆಯರಿಗೆ ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಗೃಹಿಣಿಯರಿಗೆ ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತೆ. ಆಸ್ತಿ ಅಥವಾ ಮನೆಯ ಕೆಲಸಗಳಿಗೆ ಸಂಬಂಧಿಸಿದಂತೆ ಶುಭ ಬೆಳವಣಿಗೆಗಳು ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಇನ್ನು ಹಿರಿಯರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಶನಿ ದೇವರ ಆರಾಧನೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತೆ. ವಿಶೇಷವಾಗಿ ಮಕರ ರಾಶಿಯವರು ಈ ದಿನ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದರೆ ಕುಟುಂಬದವರೊಂದಿಗೆ ಕಠಿಣವಾಗಿ ಮಾತನಾಡಬೇಡಿ. ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದ ಸಣ್ಣ ಸಮಸ್ಯೆಗಳನ್ನು ಕೂಡ ನೀವು ನಿರ್ಲಕ್ಷಿಸಬಾರ್ದು. ಈ ದಿನ ನೀವು ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಶನಿದೇವರ ಚಿತ್ರಕ್ಕೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ನಂತರ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಬಹುದು. ಸಾಧ್ಯವಾದರೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಬ್ಬಿಣದ ಪಾತ್ರೆಯನ್ನು ದಾನವಾಗಿ ನೀಡಬಹುದು. ಇನ್ನು ಮಕರ ರಾಶಿಯವರಿಗೆ ಈ ದಿನ ಅದೃಷ್ಟದ ಬಣ್ಣ ಗಾಢ ನೀಲಿ ಮತ್ತು ಕೆಂಪು. ಅದೃಷ್ಟದ ಸಂಖ್ಯೆ 8. ಶುಭ ಸಮಯ ಬೆಳಿಗ್ಗೆ 8:45ರಿಂದ 10:45 ಹಾಗೂ ಸಂಜೆ 4:30ರಿಂದ 6:30. ನಂತರ ಬರುವ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ ದೇವನೇ ಆಗಿದ್ದಾನೆ. ಹಾಗಾಗಿ ಈ ದಿನ ಶನಿ ದೇವರು ಮೀನರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ದ್ವಿತೀಯ ಭಾವ ಸಕ್ರಿಯವಾಗುತ್ತೆ. ಇದು ಧನ, ಕುಟುಂಬ, ಮಾತಿನ ಶಕ್ತಿ ಮತ್ತು ಉಳಿತಾಯಕ್ಕೆ ಸಂಬಂಧಿಸಿದ ಭಾವವಾಗಿದೆ. ಈ ಗೋಚರವು ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಮತ್ತು ಶಿಸ್ತನ್ನು ಪಾಲಿಸುವಂತಹ ಸೂಚನೆಯಾಗಿದೆ. ಮತ್ತೊಂದೆಡೆ ಚಂದ್ರನು ಮೇಷರಾಶಿಯ ತೃತೀಯ ಭಾವದಲ್ಲಿ ಸಂಚರಿಸುವುದರಿಂದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಕೈಗೆತ್ತಿಕೊಳ್ಳುವಂತಹ ಕೆಲಸಗಳಲ್ಲಿ ವೇಗ ಮತ್ತು ಉತ್ಸಾಹವನ್ನು ಕಾಣಬಹುದು. ಅದೇ ಸಮಯದಲ್ಲಿ ರಾಹು ನಿಮ್ಮ ರಾಶಿಯಲ್ಲಿರುವುದರಿಂದ ಹೊಸ ಅವಕಾಶಗಳು ಸಿಗಬಹುದು. ಆದರೆ
ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಪರಿಶೀಲಿಸೋದು ಬಹಳ ಮುಖ್ಯ. ಇನ್ನು ಕುಂಭರಾಶಿಯವರಿಗೆ ಈ ದಿನ ವೃತ್ತಿ ಜೀವನ ಹೇಗಿರುತ್ತೆ ಅಂದರೆ, ಉದ್ಯೋಗದಲ್ಲಿ ಇರುವವರಿಗೆ ಇದು ಉತ್ತಮ ದಿನ. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಸುವಂತಹ ಸಾಧ್ಯತೆ ಇದೆ. ಐಟಿ, ಸಂಶೋಧನೆ, ವಿಜ್ಞಾನ, ತಾಂತ್ರಿಕ ಕ್ಷೇತ್ರ, ಸರ್ಕಾರಿ ಸೇವೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಉತ್ತಮ ಫಲಗಳು ಸಿಗಬಹುದು. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಆನ್ಲೈನ್ ವ್ಯವಹಾರ, ತಂತ್ರಜ್ಞಾನ, ಡಿಜಿಟಲ್ ಸೇವೆಗಳು ಮತ್ತು ವಿದೇಶಿ ಸಂಪರ್ಕ ಹೊಂದಿರುವ ವ್ಯವಹಾರಗಳಿಗೆ ವಿಶೇಷ ಅನುಕೂಲಕರವಾದ ದಿನ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆಯನ್ನು ಪಡೆಯಿರಿ. ಇನ್ನು ಕುಂಭರಾಶಿಯವರಿಗೆ ಈ ದಿನ ಹಣಕಾಸಿನ ಸ್ಥಿತಿ ನೋಡೋದಾದರೆ, ಧನ ಸಂಬಂಧಿತ ವಿಷಯಗಳಲ್ಲಿ ಈ ದಿನ ಅನುಕೂಲಕರವಾಗಿ ಇರುತ್ತೆ. ಉಳಿತಾಯ ಹೆಚ್ಚಾಗಬಹುದು. ಹಳೆಯ ಹಣ ಮರಳಿ ಸಿಗುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಕಂಡುಬರಬಹುದು. ಕುಟುಂಬದ ಮೂಲಕ ಆರ್ಥಿಕ ಸಹಾಯಗಳು ನಿಮಗೆ ಸಿಗುತ್ತೆ. ಆದರೆ ಅನಗತ್ಯವಾದಂತಹ ಸಾಲಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕೌಟುಂಬಿಕವಾಗಿ ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರದ ವಾತಾವರಣ ಇರುತ್ತೆ. ಸಹೋದರರ ಅಥವಾ ಸಹೋದರಿಯರಿಂದ ಉತ್ತಮ ಸುದ್ದಿ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಕುಟುಂಬದೊಂದಿಗೆ ಸಣ್ಣ ಪ್ರವಾಸದ ಯೋಜನೆ ಕೂಡ ಮಾಡಬಹುದು. ಇನ್ನು ಆರೋಗ್ಯದಲ್ಲಿ ನೋಡೋದಾದರೆ, ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೆಲಸದಿಂದ ಆಯಾಸ ಉಂಟಾಗಬಹುದು. ಸಾಕಷ್ಟು ನಿದ್ರೆ, ನೀರು ಮತ್ತು ಪೌಷ್ಟಿಕ ಆಹಾರ ಸೇವಿಸಿ. ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮ ಮಾಡಿದರೆ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯಂತ ಅನುಕೂಲಕರವಾದ ದಿನ. ವಿಶೇಷವಾಗಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮವಾದ ಫಲ ಸಿಗುತ್ತೆ. ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನು ಮಹಿಳೆಯರಿಗೆ ಉದ್ಯೋಗದಲ್ಲಿರುವಂತಹವರಿಗೆ ಗೌರವ ಮತ್ತು ಹೊಸ ಅವಕಾಶಗಳು ಸಿಗುತ್ತೆ. ಗೃಹಿಣಿಯರಿಗೆ ಕುಟುಂಬದ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತೆ. ಇನ್ನು ಹಿರಿಯರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕುಂಭರಾಶಿಯವರು ಈ ದಿನ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಯಾರ ಮಾತನ್ನು ಕೂಡ ಪರಿಶೀಲಿಸದೆ ನಂಬೇಡಿ. ಅಂದರೆ ಸುಲಭವಾಗಿ ಯಾರನ್ನು ಕೂಡ ನಂಬೇಡಿ. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಅತಿಯಾದ ಒತ್ತಡಗಳನ್ನು ತಗೋಬೇಡಿ. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಈ ದಿನ ಶನಿ ದೇವರ ಪೂಜೆಯನ್ನು ಮಾಡಿ. ಸಾಧ್ಯವಾದರೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಿ. ಅಶ್ವತ್ಥ ಮರದ ಸುತ್ತ 7 ಪ್ರದಕ್ಷಿಣೆ ಹಾಕಿದರೆ ಶನಿದೇವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಜೊತೆಗೆ ಶನಿಯ ಓಂ ಶಂ ಶನೀಶ್ವರಯ ಎಂಬ ಮಂತ್ರವನ್ನು ಕೂಡ ನೀವು ಜಪಿಸಬಹುದು. ಈ ದಿನ ನಿಮಗೆ ಅದೃಷ್ಟದ ಬಣ್ಣ ಆಕಾಶ ನೀಲಿ ಮತ್ತು ಗಾಢ ನೀಲಿ. ಅದೃಷ್ಟದ ಸಂಖ್ಯೆ 4 ಮತ್ತು 8. ಶುಭ ಸಮಯ ಬೆಳಿಗ್ಗೆ 9 ರಿಂದ 11 ಗಂಟೆ ಹಾಗೂ ಸಂಜೆ 5 ರಿಂದ 6:30. ಕಡೆಯದಾಗಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರುಗ್ರಹ. ಈ ದಿನ ಗುರು ಕಟಕ ರಾಶಿಯಲ್ಲಿ ಶುಭ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಪಂಚಮ ಭಾವ ಅತ್ಯಂತ ಬಲವಾಗುತ್ತೆ. ಪಂಚಮ ಭಾವವು ಬುದ್ಧಿವಂತಿಕೆ, ಶಿಕ್ಷಣ, ಮಕ್ಕಳ ಸುಖ, ಸೃಜನಶೀಲತೆ, ಅದೃಷ್ಟ ಮತ್ತು ಪುಣ್ಯ ಫಲದ ಸಂಕೇತವಾಗಿದೆ. ಆದ್ದರಿಂದ ಈ ದಿನ ಗುರುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅನೇಕ ಶುಭ ಬೆಳವಣಿಗೆಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಇದೇ ವೇಳೆ ಶನಿದೇವರು ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವುದರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ತಾಳ್ಮೆ, ಶಿಸ್ತು ಮತ್ತು ಪರಿಶ್ರಮ ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಕೆಲಸಗಳು ನಿಧಾನವಾಗಿ ನಡೆದರೂ ಕೂಡ ಕೊನೆಯಲ್ಲಿ ಉತ್ತಮ ಫಲ ಸಿಗುತ್ತೆ. ಇನ್ನು ಚಂದ್ರನು ಮೇಷರಾಶಿಯಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸಂಚರಿಸುವುದರಿಂದ ಧನ, ಕುಟುಂಬ ಮತ್ತು ಮಾತಿನ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ವರ್ತಿಸೋದು ಅಗತ್ಯ. ಒಟ್ಟಾರೆ ಮೀನರಾಶಿಯವರಿಗೆ ಈ ದಿನ ವೃತ್ತಿ ಜೀವನ ಹೇಗಿರುತ್ತೆ ಅಂದರೆ, ಉದ್ಯೋಗದಲ್ಲಿ ಇರುವವರಿಗೆ ಇಂದು ಉತ್ತಮವಾದ ಅವಕಾಶಗಳು ಸಿಗುತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯನಿಷ್ಠೆಯನ್ನು ಮೆಚ್ಚಬಹುದು. ಹೊಸ ಜವಾಬ್ದಾರಿ ಅಥವಾ ಪ್ರಮುಖ ಯೋಜನೆಯಲ್ಲಿ ಭಾಗವಹಿಸುವ ಅವಕಾಶಗಳು ನಿಮಗೆ ಸಿಗಬಹುದು. ಸರ್ಕಾರಿ ಸೇವೆ, ಶಿಕ್ಷಣ, ವೈದ್ಯಕೀಯ, ಬ್ಯಾಂಕಿಂಗ್, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಅನುಕೂಲಕರವಾದ ದಿನ ಆಗಿರುತ್ತೆ. ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭದ ಯೋಗ ಇದೆ. ಹೊಸ ಗ್ರಾಹಕರು ಮತ್ತು ಹೊಸ ಆದಾಯದ ಮಾರ್ಗಗಳನ್ನು ಕಂಡುಕೋಬಹುದು. ವಿದೇಶಿ ಸಂಪರ್ಕ ಹೊಂದಿರುವ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತೀರಾ. ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ಆರ್ಥಿಕವಾಗಿ ನೋಡೋದಾದರೆ, ಹಣಕಾಸಿನ ಸ್ಥಿತಿ ಈ ದಿನ ಅನುಕೂಲಕರವಾಗಿ ಇರುತ್ತೆ. ಉಳಿತಾಯ ಹೆಚ್ಚಾಗಬಹುದು. ಹೂಡಿಕೆಗಳಿಂದ ಲಾಭ ಸಿಗಬಹುದು. ಕುಟುಂಬದ ಮೂಲಕ ಆರ್ಥಿಕ ಸಹಕಾರ ಸಿಗಬಹುದು. ಜೊತೆಗೆ ಹೊಸ ಆದಾಯದ ಅವಕಾಶಗಳು ಕೂಡ ಕಾಣಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಇನ್ನು ಮೀನರಾಶಿಯವರ ಕೌಟುಂಬಿಕ ಮತ್ತು ದಾಂಪತ್ಯ ಜೀವನ ನೋಡೋದಾದರೆ, ಈ ದಿನ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಿ ಇರುತ್ತೆ. ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಮತ್ತು
ಪ್ರೀತಿಗಳು ಹೆಚ್ಚಾಗುತ್ತೆ. ಮಕ್ಕಳ ಸಾಧನೆಯಿಂದ ಸಂತೋಷಗಳು ಕೂಡ ಸಿಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಶನಿಯ ಪ್ರಭಾವದಿಂದ ಆಯಾಸ ಅಥವಾ ಕಾಲುಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಸಿಗಬಹುದು, ಅಂದರೆ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಯೋಗ, ಧ್ಯಾನ ಮತ್ತು ನಿಯಮಿತ ನಿದ್ರೆ ಆರೋಗ್ಯಕ್ಕೆ ಸಹಕಾರಿ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಈ ದಿನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ದಿನ. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಉತ್ತಮ ಫಲ ಸಿಗುವಂತಹ ಸಾಧ್ಯತೆ ಇದೆ. ಗುರುಗಳ ಆಶೀರ್ವಾದದಿಂದ ಜ್ಞಾನ ವೃದ್ಧಿಯಾಗುತ್ತೆ. ಇನ್ನು ಮಹಿಳೆಯರಿಗೆ ಉದ್ಯೋಗದಲ್ಲಿ ಇರುವ ಮಹಿಳೆಯರಿಗೆ ಹೊಸ ಅವಕಾಶಗಳು ಸಿಗಬಹುದು. ಗೃಹಿಣಿಯರಿಗೆ ಕುಟುಂಬದ ಬೆಂಬಲ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಇನ್ನು ಹಿರಿಯರಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮೀನರಾಶಿಯವರು ಈ ದಿನ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಮಾತಿನಲ್ಲಿ ಕಠಿಣತೆಯನ್ನು ತೋರಿಸಬೇಡಿ, ಅಂದರೆ ಕಠಿಣ ಮಾತುಗಳನ್ನು ಆಡಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆಯನ್ನು ಇಡಬೇಡಿ. ಇನ್ನು ಮೀನರಾಶಿಯವರು ಈ ದಿನ ವಿಶೇಷವಾಗಿ ವಿಷ್ಣು ಅಥವಾ ಶ್ರೀ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಇದರ ಜೊತೆಗೆ ಸಾಧ್ಯವಾದರೆ ಅರಿಶಿನ, ಕಡಲೆಬೇಳೆ ಅಥವಾ ಹಳದಿ ಬಟ್ಟೆಯನ್ನು ಅಗತ್ಯ ಇರುವವರಿಗೆ ದಾನ ಮಾಡೋದ್ರಿಂದ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಸಂಜೆ ನೀವು ಶನಿ ದೇವಸ್ಥಾನದಲ್ಲಿ ಎಳ್ಳುಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ಶನಿಯ ಅನುಗ್ರಹವು ಕೂಡ ಸಿಗುತ್ತೆ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ತಿಳಿ ಹಸಿರು. ಅದೃಷ್ಟದ ಸಂಖ್ಯೆ 3 ಮತ್ತು 7. ಶುಭ ಸಮಯ ಬೆಳಿಗ್ಗೆ 8:30ರಿಂದ 10:30 ಹಾಗೂ ಮಧ್ಯಾಹ್ನ 1:30ರಿಂದ 3:30. ಈ ಒಂದು ದಿನ ಭವಿಷ್ಯದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಅನೇಕ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.